ಯಾಕೆ ಮೋದಿ 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 ನಿಮ್ಮ ಸಾಧನೆ ಮೇಲೆ ನೀವು ಚುನಾವಣೆ ಗೆದ್ಕೊಡ್ರಿ ಅಂತಾರ ಅವ್ರು. ಇವತ್ತು ಎಷ್ಟು ಅಂತ ಮೋದಿ ಹೆಸರು ಹೇಳ್ತೀರಿ ನೀವು? ಧಾರವಾಡದಲ್ಲಿ IIT, ತ್ರಿಬಲ್ IT, ಧಾರವಾಡದಲ್ಲಿ ತಾಯಿ ಮಕ್ಕಳ ಆರೋಗ್ಯ ಹಾಸ್ಪಿಟ್ಲು, ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ ಸೆಂಟರ್ ಕಿಮ್ಸ್ದಲ್ಲಿ ಆಗಿದೆ, ಅದಕ್ಕೆ ಮೋದಿ ವಿಂಗ ಅಂತ ಕರೀತಾರೆ, ದೊಡ್ಡ ಹಾಸ್ಪಿಟ್ಲು. ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಆದಂತ ಎಲ್ಲ ರಸ್ತೆಗಳು, ಜಯದೇವ ಹಾಸ್ಪಿಟಲ್, ರೈಲ್ವೆ ಡೆವಲಪ್ಮೆಂಟು, ಏರ್ಪೋರ್ಟ್ ಡೆವಲಪ್ಮೆಂಟು, ಸ್ಪೋರ್ಟ್ಸ್ ಕಾಂಪ್ಲೆಕ್ಸಸ್, ಈ ತೊಳಂಕೆರೆ ಅಂತ ಡೆವಲಪ್ಮೆಂಟು, ಇವತ್ತು ಗ್ಯಾಸ್ ಮೂಲಕ ಪೈಪ್ ಲೈನ್ ಗ್ಯಾಸ್ ಕೊಡ್ತಾ ಇರೋದು, 24/7 ನೀರಿನ ಕೆಲಸ ಶುರು ಆಗಿದ್ದು ನಮ್ಮ ಕೆಲಸದಲ್ಲಿ. ಸುಮಾರು 1200 ಹೊಸ ಕ್ಲಾಸ್ ರೂಮ್ ಕಟ್ಟಿಸಿದ್ದು, ಅಂಗನವಾಡಿ ಕಟ್ಟಿಸಿದ್ದು, ಸಾಲು ಕೆಲಸ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಮೋದಿ ಅವರು ಸರ್ಕಾರದಲ್ಲಿ ಮಾಡಿದ್ದಾರೆ. ಇವತ್ತು ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ, ಸೂರ್ಯನ ಹುಟ್ಟಿಸೋದು ನಿಲ್ಸಾಕೆ ಹೆಂಗ್ ಸಾಧ್ಯ ಇಲ್ಲ, ಮೋದಿ ಅಲೆ ನಿಲ್ಸಾಕ್ ಇವತ್ತು ಈ ದೇಶದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆಗ್ಲಿಲ್ಲ ನೀವು? ಏನು ಓವರ್ ಕಾನ್ಫಿಡೆಂಟ್ ಆಗ್ಲಿಲ್ಲ? ಅಬ್ಸಲ್ಯೂಟ್ಲಿ ಇಲ್ಲ, ಅಬ್ಸಲ್ಯೂಟ್ಲಿ ಇಲ್ಲ. ಎಷ್ಟು ಸ್ಥಾನ ಬರುತ್ತೀರಿ? 403 ಸ್ಥಾನದಲ್ಲಿ ಬಿಜೆಪಿ ಬರ್ತದೆ ಸರ್. 403 ಮೋದಿ ಕನಸ ಅಲ್ಲ ಅದು. ಮೋದಿ ಹೇಳೋದು NDA 400 ಅಂತ. ಬಿಜೆಪಿ ಏಕಾಂಗಿಯಾಗಿ 370 ಅಂತ ಹೇಳ್ತಾರೆ. 370 ಬಿಜೆಪಿ 400 ಪ್ಲಸ್ NDA ಸ್ಪಷ್ಟತೆ ಇದೆ. ಕಾಂಗ್ರೆಸ್ ಎಷ್ಟರಲ್ಲಿ ಬರುತ್ತೆ? ಈಗ ಅವರು ಮೋದಿ ಅಲೆ ಬಗ್ಗೆ ಮಾತಾಡಿದ್ರಲ್ಲ, ಆ ಮೋದಿ ಅಲೆ ಅಸ್ತಿತ್ವದಲ್ಲಿದ್ರೆ ರಾಜ್ಯದಲ್ಲಿ 136 ಶಾಸಕರು ಗೆದ್ದು ಬಂದು ಸುಭದ್ರ ಸರ್ಕಾರ ಆಗಕ್ ಸಾಧ್ಯ ಆಯ್ತಾ? ಈ ದೇಶದಲ್ಲಿ ಯಾವ್ದಾದ್ರು ಅಲೆ ಇದ್ರೆ ಅದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಜೋಡಿಯತಿನ ಎಲೆ. ಕರ್ನಾಟಕದಲ್ಲಿ ಅಲೆ ಅನ್ನೋನ್ರಿ. ಸಿದ್ದರಾಮಯ್ಯ DK ಶಿವಕುಮಾರ್ ಕರ್ನಾಟಕಕ್ಕಾಯ್ತು. ನಾ ದೇಶದ ವಿಷಯ ಚರ್ಚೆ ಮಾಡ್ತಿದ್ದೀನಿ. ಇಡೀ ದೇಶದಲ್ಲಿ ಎಷ್ಟು ಸ್ಥಾನಗಳು ಕಾಂಗ್ರೆಸ್ ಗೆಲ್ಲುತ್ತೆ? ಕರ್ನಾಟಕ ಮಾಡೆಲ್ ನಾವು ಒಪ್ಕೊಂಡು ತೆಲಂಗಾಣದಲ್ಲಿ ನಾವು ಚುನಾವಣೆ ಗೆದ್ವಿ. ಇದೇ ಕರ್ನಾಟಕ ಮಾಡೆಲ್ ಅಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಗೆದ್ದು ಬರುತ್ತೆ. ಬರೀ ಕರ್ನಾಟಕ ಸೇಮ್ ತೆಲಂಗಾಣ ಜೊತೆಗೆ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ ನಡೀತು. ಅಲ್ಲಿ ಮಾಡಕ್ಕೆ ಜನರಿಗೆ ವಿಶ್ವಾಸ ಗಳಿಸಕ್ಕೆ ಟೈಮ್ ಹಿಡಿತೆ. ಒಂದು ಸುಳ್ಳನ್ನ 100 ಸರಿ ಸುಳ್ಳು ಹೇಳಿದ್ರೆ ಸತ್ಯ ಅನ್ಸುತ್ತೆ, ಸತ್ಯ 1000 ಸರಿ ಹೇಳಿದಾಗ ಸತ್ಯ ಆಗುತ್ತೆ. ಆ ಸತ್ಯದ ಜೊತೆ ನಾವಿದೀವಿ. ಇದು ಭಾರತ ಜೋಡೋ ಮಾರ್ಗ. ಕಾಂಗ್ರೆಸ್ ಈ ಸಲ ದೇಶದಾದ್ಯಂತ ಎಷ್ಟು ಸ್ಥಾನ ಗೆಲ್ಲುತ್ತೆ? ಒಂದು ಸುಭದ್ರವಾದಂತ ಸರ್ಕಾರ ಮಾಡಕ್ಕೆ ಯಾವ ರೀತಿಯಲ್ಲಿ 136 ಗೆದ್ವಲ್ಲ, ಅಂತದೇ ಒಂದು ಮ್ಯಾಜಿಕ್ ನಂಬರ್ ಅಲ್ಲಿ ನಾವು ಗೆದ್ದು ಅಧಿಕಾರಕ್ಕೆ ಬರ್ತೀವಿ. ನಾನು ಆ ಕಡೆ ಬರ್ತೀನಿ, ಆಡಿಯನ್ಸ್ ಕಡೆ ಬರ್ತೀನಿ. ಫಸ್ಟ್ ಕಾಂಗ್ರೆಸ್ನವ್ರು, ಫಸ್ಟ್ ಅಪೋಸಿಷನ್. ಪ್ರಹ್ಲಾದ್ ಜೋಶಿ ಅವರು ಧಾರವಾಡದೊಳಗೆ ವೇಸ್ಟ್ ಕ್ಯಾಂಡಿಡೇಟ್ ಅವರು. ಇಡೀ ಸೆಂಟ್ರಲ್ ಒಳಗೆ ಕೆಲಸ ತುಂಬಂದಿ ಮೋದಿಯಿಂದ ಮುಂದೆ ಅಡ್ಡಾಡಿ ಅಂತ ಹೇಳ್ತಾರ. ನಿಮ್ಮ ಕೊಡುಗೆ ಏನು ಹುಬ್ಬಳ್ಳಿಗೆ? ಇಡೀ ಹುಬ್ಬಳ್ಳಿ ಅಡ್ಡಾಡಿ ಹಳೆ ಬಸ್ ಸ್ಟ್ಯಾಂಡ್ ಮುಂದೆ ರಸ್ತೆ ಇಲ್ಲ, ಒಂದು ಬಸ್ ಸ್ಟ್ಯಾಂಡ್ ಆಗಿಲ್ಲ, ಗಬ್ಬನಾರಾಗತೈತಿ. ಮೋದಿ ಆಗ್ಬೇಕಾ ರಾಹುಲ್ ಗಾಂಧಿ ಆಗ್ಬೇಕಾ ಅಂತ ಕೇಳಿದ್ರೆ ಎಲ್ಲ ಒಬ್ಬ ಆಟೋ ಡ್ರೈವರ್, ಕೂಲಿ ಮಾಡೋ ಕಾರ್ಮಿಕ ತನ್ನ ಮಕ್ಕಳನ್ನ ಎಜುಕೇಟೆಡ್ ಮಾಡ್ತಾನ. ಅದು ಎಜುಕೇಟೆಡ್ ಯಾರದಾರ ಅನ್ನೋದು ನೀವ್ ಸ್ಪಷ್ಟವಾಗಿ ಅವ್ರು ತಿಳ್ಕೊಬೇಕು. ಎಲ್ಲಾ ಮಕ್ಕಳು ಎಜುಕೇಟೆಡ್ ಆಗ್ತಾರ, ರಾಹುಲ್ ಗಾಂಧಿ ಹಂಗ ಆಗ್ತಾರ. ರೊಕ್ಕ ನಮ್ದ ಹಾಕ್ತಾರ ಅವ್ರು, ಟ್ಯಾಕ್ಸ್ ನಮ್ ರೊಕ್ಕ ನಮ್ಗ ಕೊಡ್ತಾರ. ಆದ್ರೆ ಬಿಜೆಪಿ ಅವ್ರು ಅದನ್ನೂ ಕೊಟ್ಟಿಲ್ಲ, ಅದನ್ನೂ ಕಸ್ಕೊಂಡ್ 60% 40% ಸರ್ಕಾರ ಮಾಡಿದ್ರೆ ಬಿಜೆಪಿ ಸರ್ಕಾರ. ಅದ್ ಮಹಿಳೆಯರಿಗೆ ಈಗೂ ರೊಕ್ಕ ಕೊಡ್ತಾರ, ಅದು ಖುಷಿ ಐತಿ, ಕಾಂಗ್ರೆಸ್ ಕೊಡ್ತೈತೆ ಅಂತೇಳಿ. ಮತ್ತೆ ಎಲ್ಲಾರ ಖಾತೆಗೆ ಅವ್ರು ಹೇಳಿದ್ರ 6000 ಹಾಕ್ತಾರ ಅಂತೇಳಿ. 6000 ಡಿವೈಡೆಡ್ ಬೈ 365 ದಿನಗಳು ಹೊಡಿರಿ, ಒಂದ್ ದಿನಕ್ಕೆ 12 ರೂಪಾಯಿ. ಒಂದ್ ಪೇಸ್ಟ್ ಬರುದಿಲ್ಲ ಅದಕ್ಕೆ. ರೈತರಿಗೆ ಒಂದ್ ಪೇಸ್ಟ್ ಬರುದಿಲ್ಲ. ಅದೇ ನಮ್ ಸರ್ಕಾರ 2000 ಹಾಕ್ತೈತಿ ಮಹಿಳೆಯರಿಗೆ. ಒಂದ್ ತಿಂಗಳದ ರೇಷನ್ ಬರ್ತೈತಿ 2000 ರೂಪಾಯಿ. ಮತ್ತ ಅವ್ರ ಬೆಲೆ ಏರಿಕೆ ಮಾಡಿದ್ರ, ಎಣ್ಣಿ ಮಾಡಿದ್ರೆ, ಎಲ್ಲಾ ಬೆಲೆ ಏರಿಕೆ ಮಾಡಿದ್ರೆ, ಎಲ್ಲಾ ಮಾಡಿದ್ ಯಾವ ಸರ್ಕಾರ ಇರೋದು? ಬಿಜೆಪಿ ಸರ್ಕಾರ ಇದ್ದಾಗ ಆಗೈತದ. ವಂದೇ ಭಾರತ್ ಅಂತ ಸರ್, ವಂದೇ ಭಾರತ್ ಹುಬ್ಳಿ ಇದ್ದ ಶ್ರೀಮಂತ ಮಂದಿಗೆ ಅಷ್ಟ ಇದೆ ಸರ್. ವಂದೇ ಭಾರತ್ ಮಾಡಿದ್ದ 2500 ರೂಪಾಯಿ ಕೊಡಬೇಕ, ಬಡವ್ರು ಹೋಗಾಗಿಲ್ರಿ ಸಾಹೇಬ್ರೆ. ಇಲ್ಲಿ 1200 ಎಕರೆನಾಗ APMC ದಾರಿ ಭೈರಗೋಬಲಿಂದ ನವನಗರ ಮಠ ಬ್ರಿಡ್ಜ್ ಇಲ್ಲ, ಅಲ್ಲೇ 1000 ಮಂದಿ ಸಾಯಕತ್ತಾರ. ಅರೆ ಯಾರಿಗೆ ನೋಡ್ಬೇಕ್ರಿ ಸರ್? ಸಿದ್ದರಾಮಯ್ಯ ಅವರು ಹೇಳ್ತಾರ ಮಾದೇವಪ್ಪಗೂ ಫ್ರೀ, ಕೋನ್ ರೆಡ್ಡಿ ಸಾಹೇಬ್ರಿಗೂ ಫ್ರೀ, ರಜತ್ ಅಣ್ಣರಿಗೂ ಫ್ರೀ. 10 kg ಅಕ್ಕಿ ಕೊಡ್ತೀನಿ ಅಂತ 5 kg ಅಷ್ಟೇ ಕೊಟ್ರು. ಮತ್ತ ನೋಟ್ ಪ್ರಿಂಟ್ ಏನ್ ತಂಬಿಡ್ತೀವ, ನೋಟ್ ಪ್ರಿಂಟ್ ಮಾಡ್ತೀವ, ತಾವೇ ಹೇಳ್ತಾರ ಕೊಡ್ತೇವಂತ. ಆಮೇಲೆ ತಾವೇ ನೋಟ್ ಪ್ರಿಂಟ್ ಮಾಡ್ತೀವ ನಾವು. ಎಲೆಕ್ಷನ್ ಅಲ್ಲಿ ಏನೇ ಹೇಳಿರ್ತೀವಿ, ನೋಟ್ ಪ್ರಿಂಟ್ ಮಾಡ್ತೀವ ನಾವು ಅಂತಾರ. ಹುಬ್ಳಿಲಿ ಅಷ್ಟೇ ಮಾತಾಡೋಣ. ಈಗ ನಾ 3 ಮಂದಿ ಮಹಾನಾಯಕರು ಒಂದು ಪ್ರಶ್ನೆ ಕೇಳ್ತೀನಿ, ಎಷ್ಟು ಡೆವಲಪ್ಮೆಂಟ್ ಹಣ ತಂದಾರ? ವೆರಿ ಗುಡ್. ಆಮೇಲೆ ಎಷ್ಟು ಕಾಂಟ್ರಾಕ್ಟರ್ಗಳು ಕೆಲಸ ಬಿಟ್ಟು ಓಡೋಗ್ಯಾರ? ಅದು ಉತ್ತರ ಕೊಡ್ಲಿ, ನಾನು ಕಾಂಗ್ರೆಸ್ ಓಟ್ ಹಾಕಿಬಿಡ್ತೀನಿ. ಇರ್ಲಿ ಮೋದಿ ಇರ್ಲಿ. ಇದು ಪ್ರಹ್ಲಾದ್ ಜೋಶಿ ಅವ್ರು ಮಾತಾಡ್ರಿ. ಗ್ಯಾರಂಟಿ ಕೊಟ್ಟು ದೇಶ ಪಾಕಿಸ್ತಾನ ಮಾಡಿ ಇಟ್ಬಿಡ್ತಾರೆ. ಕರೆ ಹೇಳ್ರಿ, ನಿಮ್ಗೆ 2000 ರೂಪಾಯಿ ಬರ್ತೈತೋ ಇಲ್ಲ? ಬಸ್ನಾಗ ಫ್ರೀಯಾಗಿ ಓಡಾಡಿರೋ ಇಲ್ಲೋ? ಯಾಕೆ ಓಡಾಡಿಲ್ಲ? ಜಾಗ ಇಲ್ಲ, ಸಣ್ಣ ಸಣ್ಣ ಮಕ್ಕಳು ತಳ ನಿಂದಿರ್ತಾವು. ಯಾಕೆ ಮಾಡ್ಬೇಕಿತ್ತು? ಯಾರು ಬೇಕಾಗಿತ್ತು? ನಾವಿದೆ ಅಲ್ಲ. ನಾನು
DME ಮಿಸೆಸ್ ಹಾಕಿ KSRTC ಬಸ್ಸಿಗೆ ನಾನು ದುಡ್ಡು ಕೊಟ್ಟು ಧಾರವಾಡಕ್ಕೆ ಇದು ಹೋಗ್ತೀವಿ ನಾವು ಫ್ರೀ ಹೋಗುದಿಲ್ಲ. ಈಗ 2,000 ರೂಪಾಯಿ ಕೊಟ್ಟಿನಿ ಅಂತ ಹೇಳ್ತಾರೆ ಇವ್ರು. 6 ತಿಂಗಳದಾಗ ಫ್ರಿಜ್ ತಗೊಳಕಾಗತ್ತನ್ರಿ ಇವ್ರ ಕೈಲಿ? ಬಂದ್ 6 ತಿಂಗಳದ ಫ್ರಿಜ್ ಕಾರ್ ಅಂತಂದು ಸುಳ್ಳು ಬೋಗಸ್ ಹೇಳ್ಕೊಂಡು ಇಡೀ ಆಟೋ ಡ್ರೈವರ್ನ ಜೀವನ ಜಂಗಾಡಿಸ್ತಾರೆ ಇವ್ರು ಕಾಂಗ್ರೆಸ್ನವ್ರು. ಏನ್ ನಿಮ್ಮ ಹೆಸರು? ಅಶೋಕ್ ವಾಲೇಕರ್ ಅಂತ ಸರ್. ಯಾರಿಗೆ ಹಾಕ್ತಿರಿ ಓಟ್? ನಾವು ಬಿಜೆಪಿ ಹಾಕ್ತೀವಿ, ಪ್ರಹ್ಲಾದ್ ಜೋಶಿ ಅವ್ರನ್ನ ಗೆಲ್ಲಿಸ್ತೇವೆ ಸರ್. ಆತ್ರಿ 4 ಸಲ ಗೆಲ್ಸಿರಿ, ಇನ್ನು ಹೊಸಬರಿಗೆ ಯಾರಿಗೆ ಹಾಕ್ಕೊಟ್ರಿ? ಅವರು 4 ಸಾರಿ ಅಭಿವೃದ್ಧಿ ಮಾಡ್ಯಾರ, ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡೋ ಸಂಬಂಧ ಅವ್ರಿಗೆ ನಾವು ಓಟ್ ಹಾಕ್ತೇವೆ ಸರ್. ಅವ್ರನ್ನ ಗೆಲ್ಲಿಸ್ಕೊಂಡ್ ಬರ್ತೀವ್ರಿ. ಈಗ ನೀವು ಗಂಡು ಮಕ್ಳು ಹೆಂಗ್ ಹೇಳ್ತೀರಿ? ಮನ್ಯಾಗ ನಿಮ್ಮ ಹೆಂಡತಿ ನಿಮ್ಮ ಅಕ್ಕ ತಂಗಿರು ನಮಗೆ 2,000 ರೂಪಾಯಿ ದುಡ್ಡು ಬರ್ತೈತಿ, ನಾವು ಕಾಂಗ್ರೆಸ್ಗೆ ಹಾಕ್ತೇನೆ ಅಂದ್ರ, ನಿಮ್ಮ ಮನ್ಯಾಗ ಹೆಣ್ಮಕ್ಳ ನಾವು ಕಾಂಗ್ರೆಸ್ಗೆ ಹಾಕ್ತೇವೆ ಅಂದ್ರ ದೇಶ ಮಾರ್ತಾರ್ರಿ ಇವ್ರ. ಕರ್ನಾಟಕ ಮಾರಾಕತ್ತಾರ, ದೇಶ ಮಾರ್ತಾರ್ರಿ. ಇಂಡಿಯಾ ಹೋಗಿ ತಾಲಿಬಾನ ಪಾಕಿಸ್ತಾನಕ್ಕೆ ನೋಡ್ರಿ, ಇದೇನ್ ದೂರ ಇಲ್ಲ, ನಿಮ್ ಕಣ್ಣು ಮುಂದೆ ಆಕೈತಿ. ಅದನ್ನ ಹೇಳಕತ್ತಾನೆ. ಗರೀಬಿ ಹಟಾವು ಕಾರ್ಯಕ್ರಮ ಹಾಕೊಂಬಂದ್ರೆ 70 ವರ್ಷ ಸರ್ಕಾರ ಆಳಿದ್ರಿ ಅವರು ಗರೀಬಿ ಹಟಾವು ಮಾಡಿದ್ರ ಇವತ್ತು 2,000 ರೂಪಾಯಿ ಕೊಡುವಂತ ಪರಿಸ್ಥಿತಿ ಬರ್ತಿದ್ದಿಲ್ಲ. ನಾವೊಬ್ಬ ಕಸ ಬಂಡ್ರಿ ಹೋರಾಟಗಾರ. ಈ ಮಲತಾಯ ಧೋರಣೆ ಮಾಡ್ಕೊಂತ ಬಂದಂತ ಈ ಸಂಸದರು ಇಲ್ಲಿವರೆಗೂ ಒಂದು ಕೆಲಸ ಮಾಡಿಲ್ಲ. ಈ ಭಾಗದ ರೈತರು 4 ಜಿಲ್ಲಾ 13 ತಾಲೂಕು ಬಗ್ಗೆ ಏನಾದ್ರು ಮಾಡಿದ್ರೆ ನೀರಾವರಿಯಾಕಿತ್ತು, ಅದನ್ನ ಮಾಡಲಿಲ್ಲ. ಬರೀ ಮಲತಾಯ ಧೋರಣೆ ಮಾಡ್ತಾ ಇದ್ದಾರೆ, ಬರೀ ಸುಳ್ಳು ಹೇಳೋದು. ಆ ಕೋರ್ಟ್ನಾಗ ಐತಿ, ಈ ಕೋರ್ಟ್ನಾಗ ಐತಿ, ಈ ಪರ್ಮಿಷನ್ ಕೇಳ್ತಾರೆ ಇವರು. ಇವ್ರ ನಿಯತ್ತೇನೈತಿ? 20 ವರ್ಷದೊಳಗ ಮೋದಿಯವ್ರ ಜೊತೆಗೆ ಇರ್ತಾರ. ಒಂದಿನ ಕಳಸಾ ಬಂಡ್ರ ವಿಷಯ ಪ್ರಸ್ತಾಪ ಮಾಡ್ಯಾರ, ಏನ್ ಅವ್ರ ಆತ್ಮ ಬಿಟ್ಟೇನ್ರಿ. 8 ಮಂದಿ ರೈತರು ಸತ್ತರಿ, ಅಲ್ಲ 8 ಮಂದಿ ರೈತ ಸತ್ರು. ಬರಗಾಲದಾಗ 8 ಮಂದಿ ರೈತ ಸತ್ರು, ಅದ್ರ ಬಗ್ಗೆ ಕಾಳಜಿಲ್ಲ. ಇವ್ರು ಸರ್ಕಾರದಿಂದ ದುಡ್ಡು ಕೊಡೋದು ಬೇಡ ರೈತರಿಗೆ. ಅದೊಂದು ಕಳಸಾ ಬಂಡ್ರ ಕೆಲಸ ಮಾಡಿದ್ರೆ ಇವ್ರು ತಲೆ ಮೇಲೆ ಹೊತ್ಕೊಂಡು ಅಡ್ಡಾಡ್ತೀವಿ. ಮೇಡಮ್ 2,000 ರೂಪಾಯಿ ಬರುತ್ತಾ ನಿಮ್ಗೆ? ಹೌದು ಸರ್, ಹೆಲ್ಪ್ ಆಗತ್ತಾ? 2,000 ಬರುತ್ತೆ. ಆಮೇಲೆ ಬಸ್ಸಲ್ಲಿ ಫ್ರೀನೂ ಹೋಗ್ತೀವಿ. ಅವ್ರು ಕೊಟ್ಟಂತ ಭಾಗ್ಯಗಳೆಲ್ಲಾನು ಹೆಲ್ಪ್ ಆಗತ್ತಾ? ತುಂಬಾ ಹೆಲ್ಪ್ ಆಗುತ್ತೆ ಸರ್, ಹೆಲ್ಪ್ ಆಗುತ್ತೆ. ಬಟ್ ಇವ್ರು ಬಿಜೆಪಿ ಅವರು ಜಾತೀಯತೆ ಯಾಕೆ ಮಾತಾಡ್ತಾರೆ? ಅವ್ರ ಅಭಿವೃದ್ಧಿ ಏನ್ ಮಾಡ್ತಾ ಇದ್ದಾರೋ ಅದನ್ನ ಅವ್ರು ಹೇಳ್ಬೇಕಲ್ಲ. ಅದ್ರ ಪ್ರಕಾರವಾಗಿ ಅವ್ರು ಓಟ್ ಕೇಳಿ. ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರದ ಭದ್ರತೆ ಕಳೆದ 10 ವರ್ಷದಲ್ಲಿ ಏನಾಗಿದೆ, ಪಾಕಿಸ್ತಾನದ ಮಗ್ಗಲು ಹೇಗೆ ಮುರಿದಿದೆ, ಇದರ ಬಗ್ಗೆ ಯಾವಾಗಲೂ ಭಯೋತ್ಪಾದನೆ ಬಗ್ಗೆ ಕಾಂಗ್ರೆಸ್ ಅವರು ಮಾತನಾಡುವಂತ ಧೈರ್ಯವನ್ನ ತೋರಿಸಲ್ಲ. ಯಾಕಂದ್ರೆ ಗಂಡಸ್ತನದ ಯಾವುದೇ ಒಂದು ವರ್ತನೆಯನ್ನ UPA ಸರ್ಕಾರ ಇದ್ದಾಗ ಮಾಡಿರಲಿಲ್ಲ. 10 ಜನ ಉಗ್ರರು ಬಂದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ 150ಕ್ಕೂ ಹೆಚ್ಚು ನಾಗರಿಕರನ್ನ ಕೊಂದು ಹೋದ್ರೆ ಏನು ಮನಮೋಹನ್ ಸಿಂಗ್ ಅವ್ರ ರಿಯಾಕ್ಷನ್ ಇತ್ತು? ಅದೇ ಉರಿಯಲ್ಲಿ ಆದಾಗ, ಪುಲ್ವಾಮಾದಲ್ಲಿ ಆದಾಗ ಭಾರತ ದೇಶ ರಿಯಾಕ್ಷನ್ ಯಾವ ರೀತಿ ಇತ್ತು? ಕೊರೋನಾ ವ್ಯಾಕ್ಸಿನೇಷನ್ ನಮ್ಮ ವಿಜ್ಞಾನಿಗಳ ಕಂಡಿಡಿದ್ರೆ ಅದ್ರ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸುವಂತ ಕಾಂಗ್ರೆಸ್ ನಾಯಕರಿಗೆ ಕದ್ದು ಮುಚ್ಚಿ ಹೋಗಿ ವ್ಯಾಕ್ಸಿನ್ ತಗೊಳ್ಳಿಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.